ಕಾಶಿಯ ಮೂಲೆ ಮೂಲೆಗಳನ್ನು ನೋಡೋದಕ್ಕೆ ಕನಿಷ್ಠ 1 ತಿಂಗಳ ಬೇಕು ಅಂತ ಹೇಳ್ತಾರೆ. ಅಷ್ಟೊಂದು ದೇವಸ್ಥಾನಗಳು, ಅಷ್ಟೊಂದು ಪುಣ್ಯ ಸ್ಥಳಗಳು. ಮುಖ್ಯವಾಗಿ ಮಹಾದೇವ ಅಂದರೆ ವಿಶ್ವೇಶ್ವರನ ಮಂದಿರ, ಅದರ ನಂತರ ವಿಶಾಲಾಕ್ಷಿ, ಅನ್ನಪೂರ್ಣೆ ದೇವಸ್ಥಾನ, ಕಾಲಭೈರವ ದೇವಸ್ಥಾನ, ಕವಡೆಬಾಯಿ ಮಂದಿರ. ಕವಡೆಬಾಯಿ ಅಂದರೆ ಮೀರಾಬಾಯಿ ಥರ ವಿಶ್ವನಾಥನ ಭಕ್ತೆ ಅಂತೆ, ವಿಶ್ವನಾಥನ ಅಕ್ಕ ಆಕೆ ಅಂತ ಹೇಳ್ತಾರೆ. ಆಕೆಯ ದರ್ಶನ ಆಗದೇನೆ ಕಾಶಿ ಯಾತ್ರೆ ಸಂಪೂರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ದೂರದಲ್ಲಿ ದಡದ ಆಚೆ ವ್ಯಾಸಕಾಶಿ ಇದೆ. ವ್ಯಾಸಕಾಶಿಯನ್ನ ರಾಮನಗರ ಅಂತ ಹೇಳ್ತಾರೆ. ಅಲ್ಲಿ ವ್ಯಾಸರು ಸ್ಥಾಪಿಸಿದಂತಹ ಶಿವಲಿಂಗ ಇದೆ, ರಾಜರ ಕೋಟೆ ಇದೆ. ಅಲ್ಲೂ ಕೂಡ ಆ ಶಿವಲಿಂಗ ದರ್ಶನ ಆದರೆ ಕಾಶಿ ಯಾತ್ರೆ ಸಂಪೂರ್ಣ ಅಂತ ಹೇಳ್ತಾರೆ. ನಾವೀಗ ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ದೋಣಿಗೆ ಹೋಗ್ತಾ ಇದ್ದೀವಿ. ಆ ಕಡೆ ದಡಕ್ಕೆ ಹೋಗಿ ಅಲ್ಲಿ ವ್ಯಾಸಕಾಶಿಗೆ ಹೋಗೋದು ನಮ್ಮ ಪ್ಲಾನ್. ಗಂಗಾ ನದಿಯಲ್ಲಿ ನೌಕೆಯಲ್ಲಿ ಹೋಗುವಾಗ ಬೇಂದ್ರೆಯವರ ಗಂಗಾವತರಣ ನೆನಪಾಗುತ್ತೆ. ಗಂಗಾ ನದಿಯ ದರ್ಶನ ಅವರಿಗೆ ಕಾಶಿಯಲ್ಲೇ ಆಯ್ತಂತೆ. ಆ ಮಹಾ ಚೈತನ್ಯದ ಎದುರಿಗೆ ಮೂಕ ವಿಸ್ಮಿತರಾಗಿ ಈ ಕವಿತೆಯನ್ನು, ಮಹಾಕವಿತೆಯನ್ನು ಬರೆದಿದ್ದಾರೆ. ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಋಷಿಯ ತೊಡೆಯಿಂದ ನುಸುಳಿಬಾ, ದೇವ ದೇವರನ್ನು ತಣಿಸಿಬಾ, ದಿಗ್ದಿಗಂತದಲ್ಲಿ ಹಣಿಸಿಬಾ, ಚರಾಚರಗಳಿಗೆ ಕುಣಿಸಿಬಾ, ನಿನಗೆ ಪೊಡಮಡುವೆ ನಿನ್ನ ನುಡು ತೊಡುವೆ, ಏಕೆ ಎಡೆದಡೆವೆ ಸುರಿದು ಬಾ, ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದಿ ಹರಿದು ಬಾ, ಬಾರೆ ಬಾ ತಾಯಿ ಇಳಿದು ಬಾ. ಬೇಂದ್ರೆ ಅವರನ್ನು ನೆನಪು ಮಾಡ್ಕೊಳ್ತಾ ಅವರ ಕವಿತೆಯನ್ನು ಕೇಳ್ಕೊಳ್ತಾ ನಾವು ದಾಟಿ ಬಂದ್ವಲ್ಲ ಆ ಸೇತುವೆ. ಅದು ಸುಮಾರು 4 ಕಿಲೋಮೀಟರ್ಗಳಿಗಿಂತ ಅಧಿಕ ದೂರ ಇದೆಯಂತೆ. ಬೃಹತ್ ಸೇತುವೆ ಅದು. ಸುತ್ತಿ ಬಳಸಿ ಒಂದು ದಾರಿ ಇದೆಯಂತೆ. ಅಲ್ಲಿ ಇನ್ನೊಂದು ಸೇತುವೆ ಇದೆ. ಕಾಶಿಯಲ್ಲಿ ಗಂಗಾ ನದಿ ಆಚೆ ದಡದಲ್ಲಿ ವ್ಯಾಸಕಾಶಿ ಕಾಣ್ತಾ ಇದೆ. ಭವ್ಯವಾದ ಕೋಟೆ, ಕೊತ್ತಲಗಳು, ಇಮಾರತ್ತುಗಳು, ಯಾವುದೋ ಒಂದು ಪ್ರಾಚೀನ ಕಾಲದ ನಾವೀಗ ಕಾಶಿರಾಜನ ಅರಮನೆಯ ಮಹಾದ್ವಾರದ ಮುಂದೆ ಇದ್ದೀವಿ. ಎಷ್ಟು ಭವ್ಯವಾಗಿದೆ ಮಹಾದ್ವಾರ ನೋಡಿ. ಮೇಲ್ಗಡೆ ಕಾವಲು ಗೋಪುರ, ವೀಕ್ಷಣಾ ಗೋಪುರ ಎಲ್ಲ ಸುಸಜ್ಜಿತವಾಗಿ ಕಟ್ಟಿದ್ದಾರೆ. ಬೃಹತ್ ದ್ವಾರ. ಇದಕ್ಕೆ ಬಹುಶಃ ಬಾಗಿಲು ಕೂಡ ಇದೆ ಅನಿಸುತ್ತೆ, ಮರದ್ದು. ಒಳಗೆ ಹೋಗೋಣ ಬನ್ನಿ. ಹರ ಹರ ಮಹಾದೇವ್. ನಾವೀಗ ವ್ಯಾಸಕಾಶಿಯಲ್ಲಿದ್ದೀವಿ. ವ್ಯಾಸಕಾಶಿಯಲ್ಲಿ ವ್ಯಾಸರು ಸ್ಥಾಪಿಸಿದಂತಹ ಶಿವಲಿಂಗ ಇದೆ. ಮಹಾಭಾರತ ಯುದ್ಧ ನಂತರ ವ್ಯಾಸರು ಎಲ್ಲ ಕಡೆ ಅಲ್ದಾಡಿ ಕಾಶಿಗೆ ಬಂದು ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಿದ್ರಲ್ಲ ಪ್ರತಿ. ಇದು ನಮ್ಮ ಕಾಶಿ ಯಾತ್ರೆಯಲ್ಲಿ ಪರಿಪೂರ್ಣ ಆಗಬೇಕು ಅಂದರೆ ವ್ಯಾಸಕಾಶಿಗೆ ಬರಬೇಕು ಅಂತ ಒಂದು ಪ್ರತೀತಿ ಇದೆ. ಇದು ಇಲ್ಲಿದೆ ನೋಡಿ, ವೇದವ್ಯಾಸರು ಸ್ಥಾಪಿಸಿದಂತಹ ಶಿವಲಿಂಗ. ಒಂದು ಪುಟ್ಟ ದೇವಸ್ಥಾನ. ಅದಕ್ಕೆ ತಾಮ್ರದ ಕವಚ ಶಿವಲಿಂಗಕ್ಕೆ ಬಹಳ ವಿಶಿಷ್ಟವಾಗಿದೆ.
ಇದಕ್ಕೆ ರಾಮನಗರ ಅಂತಲೂ ಕರೀತಾರೆ. ಇಲ್ಲಿ ಮಹಾರಾಜರ ಅರಮನೆ ಇದೆ, ಕಾಶಿರಾಜರ ಅರಮನೆ ಇದೆ. ವಾಹ್, ಎಂಥ ವಿನ್ಯಾಸ ಅಲ್ವಾ ಕಟ್ಟಡದ್ದು. ಮೈಸೂರು ಥರ ಇಲ್ಲೂ ರಾಜವಂಶಸ್ಥರು ಅರಮನೆಯ ಒಂದು ಭಾಗದಲ್ಲಿ ವಾಸವಾಗಿದ್ದಾರೆ. ತುಂಬ ಚೆನ್ನಾಗಿದೆ. ಅಲ್ಲಿ ಪ್ರತ್ಯಕ್ಷವಾಗಿ ನೋಡಬೇಕಾದ್ರಂತೂ ತುಂಬ ಆಶ್ಚರ್ಯ ಆಗುತ್ತೆ, ಹೇಗೆ ಕಟ್ಟಿರಬಹುದು ಇದನ್ನೆಲ್ಲ ಅಂತ. ಇಮಾರತಿನ ಬುರುಜುಗಳು, ಬಾಲ್ಕನಿಗಳು ಮತ್ತು ನದಿಯ ದಡದಲ್ಲಿರೋದ್ರಿಂದ ದೂರದಿಂದ ಕೂಡ ಶತ್ರುಗಳು ಬರೋದು ಇತ್ಯಾದಿಗಳು ಕಾಣೋ ಥರ ಸೈನಿಕರನ್ನು ನಿಯೋಜನೆ ಮಾಡೋದಕ್ಕೆ ಅನುಕೂಲ ಆಗೋ ಹಾಗೆ ಇದೆ. ಹಾಗೆಯೇ ಈ ಅರಮನೆ ಈಗ ವಸ್ತು ಸಂಗ್ರಹಾಲಯ ಆಗಿದೆ. ರಾಜ ಮಹಾರಾಜರ ಉಡುಪುಗಳು, ಖಡ್ಗಗಳು, ಆಭರಣಗಳು ಇತ್ಯಾದಿಗಳನ್ನು, ಮೇನೆಗಳು, ಅವರಿಗೆ ಬಂದ ಕಾಣಿಕೆಗಳು ಎಲ್ಲವನ್ನು ಸಂಗ್ರಹಿಸಿಡಲಾಗಿದೆ. ರಾಜಮನೆ ತಂದವರಿಗೆ ವಾಸ ಮಾಡೋಕ್ಕೆ ಇದೇ ಭಾಗನ ನೀಡಿದಾರಂತೆ. ಕಾಶಿರಾಜ ಇದ್ದ ಅಂತ ಒಂದು ಏನೋ ಇದೆ. ಹೌದು, ಚಂದಮಾಮ ಕಥೆಲೂ ಓದ್ತೀವಿ. ಅದಾದಮೇಲೂ ಈ ಕೋಟೆಯನ್ನು 1750ರಲ್ಲಿ ಮಹಾರಾಜ ಬಲವಂತ್ ಸಿಂಗ್ ನಿರ್ಮಿಸಿದ. ಪ್ರಸ್ತುತ ಅನಂತ್ ನಾರಾಯಣ್ ಸಿಂಗ್ ಅವರು ಈಗ ಮಹಾರಾಜರು. ಇಲ್ಲಿ ಮರಳುಗಲ್ಲಿನಲ್ಲಿ ನಿರ್ಮಿಸಲಾಗಿರುವಂತಹ ಈ ಕೋಟೆ ರಜಪುಟಾಣ ಶೈಲಿಯಲ್ಲಿದೆ. ರಜಪುಟಾಣ ಶೈಲಿ. ಅರಮನೆ ಮಹಾದ್ವಾರದ ಒಳಗಡೆಯಿಂದ ರಾಮನಗರದ ಬೀದಿ ಹೇಗೆ ಕಾಣ್ತಾ ಇದೆ ನೋಡಿ. ಇದೇ ರಾಮನಗರದಲ್ಲಿ, ಇದೇ ವ್ಯಾಸಕಾಶಿಯಲ್ಲಿ ನಮ್ಮ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರಾಗಿದ್ದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮನೆ ಇದೆ. ಆ ನಿವಾಸವನ್ನು ಈಗ ಸ್ಮಾರಕವನ್ನಾಗಿ ಮಾಡಿದಾರಂತೆ. ಅವ್ರ ಮನೇಲಿ ಸುತ್ತಾಟ ಆಯಿತು. ಬನ್ನಿ ಲಸ್ಸಿ ತಿನ್ನೋಣ. ಈಗ ಕಾಶಿಗೆ ಬಂದು ಇಷ್ಟವಾದ ಏನನ್ನಾದರೂ ಬಿಡಬೇಕಂತೆ, ಆದರೆ ಲಸ್ಸಿನ ಇಷ್ಟಪಟ್ಟು ತಿನ್ನಲೇಬೇಕು. ವ್ಯಾಸಕಾಶಿಲಿ ಲಸ್ಸಿ ಮಲಾಯಿ ಮಿಕ್ಸ್. ಲಸ್ಸಿ ತಿನ್ನೋದಲ್ಲ ಕುಡಿಯೋದು ಅಂತಾರೆ. ಅದು ತಿನ್ನೋದು ಕುಡಿಯೋದ್ರ ಮಧ್ಯೆ ಸವಿಯೋದು. ಲಸ್ಸಿ ತಿಂದು ಪುನಃ ಹೊರಟ್ವಿ ಕಾಶಿ ಕಡೆಗೆ. ಈ ಗಂಗಾ ನದಿ ಎಷ್ಟು ಸ್ವಚ್ಛವಾಗಿದೆ. ನಮಾಮಿ ಗಂಗೆ ಯೋಜನೆ ಅಡಿಯಲ್ಲಿ ಗಂಗೆನ ಹೆಳೆಗಳು ತೇಲ್ತಾವೆ ಅಂತ ಒಂದು ಮಾತಿತ್ತಲ್ಲ, ಅದೆಲ್ಲ ಸುಳ್ಳೆ ಅನಿಸುತ್ತೆ. ದೃಶ್ಯಕಾವ್ಯ ತಂಡ ಎಲ್ಲೇ ಹೋದರೂ ಕನ್ನಡದ ಕೊಂಡಿಯನ್ನು ಅರಸ್ತಾ ಹೋಗುತ್ತೆ. ಕಾಶಿಲೂ ನಮಗೆ ಅಂಥದ್ದೊಂದು ಕೊಂಡಿ ಸಿಕ್ತು. ಮಾತಾಡ್ಸೋಣ, ಯಾರವರು ನೋಡೋಣ ಬನ್ನಿ. ನಮಸ್ಕಾರ ಸರ್. ಕಾಶಿಲಿ ಗಂಗೆಯಲ್ಲಿ ಈಜೋದು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕತೆ ನೆನಪಿ ಬರುತ್ತೆ. ಅವ್ರ ಬಾಲ್ಯದಲ್ಲಿ ಈಜಿದ್ದು ಅಂತ. ಅವ್ರ ಮನೆ ವ್ಯಾಸಕಾಶಿ ರಾಮನಗರದಲ್ಲಿ. ಅವ್ರು ನಿತ್ಯ ಕಾಶಿ ವಿದ್ಯಾಪೀಠಕ್ಕೆ ಬರೋರು. ಸೊ ಒಂದ್ಸತಿ ಪ್ರವಾಹದಲ್ಲೂ ಏನೋ ಬೇರೆ ಸಾಧ್ಯ ಇರಲಿಲ್ಲ, ಬಟ್ ಅವ್ರು ಬರಬೇಕಾಗಿತ್ತು. ಹಾಗೆ ಅಂದರೆ ಈಜ್ಕೊಂಡು ಬಂದಿದ್ದಾರೆ. ನೀವು ಗಂಗೆ ಈಜಿದ್ದೀರಾ? ಹಾಂ, ನಾನು ಈಜಿದ್ದೆ. ನಾವೆಲ್ಲ ಚಿಕ್ಕಲ್ಲಿಂದೇ ಈಜು ನಮಗೆಲ್ಲ ಪ್ರಾಕ್ಟೀಸ್ ಆಗಿದೆ. ಆವಾಗೆಲ್ಲ ನಾವು ಬೇಸಿಗೆ ರಜದಲ್ಲಿ 2 ಸರ್ತಿ ಹೋಗ್ತಿದ್ವಿ. ಬೆಳಿಗ್ಗೆ ಹೋಗ್ತಿದ್ವಿ, ಸಾಯಂಕಾಲ ಹೋಗ್ತಿದ್ವಿ. ಅವಾಗ ನಮ್ಮ ಫ್ರೆಂಡ್ಸಲ್ಲೆಲ್ಲ ಇದಾಗೋದು, ಏನೋ ಕಾಂಪಿಟೇಷನ್ ಆಗೋದು, ಯಾರಷ್ಟು ಬೇಗ ಆ ದಳ ಈಸ್ಕೊಂಡು ಬರ್ತಾರೆ. ಹಾಗಿತ್ತು, ಆ ಸ್ಪಿರಿಟ್ ಇತ್ತು. ಈ ಓಲ್ಡ್ ವಿಡಿಯೋ ಈಗಲೂ ಪ್ರವಾಹದ ಟೈಮ್ನಲ್ಲಿ ಸರ್, ಆವಾಗ ಒಂದು 8-10 ಜನ ಇದ್ದಾರೆ. ಮಡಿಕಳಗ ಘಾಟಿಂದ ಬರ್ತಾರೆ, ನಡ್ಕೊಂಡು ಮೇಲ್ಮೇಲೆ ಬರ್ತಾರೆ. ಹಸಿ ಘಾಟಿಗೆ ಬರ್ತಾರೆ ಅವರು. ಅಲ್ಲಿಂದ ಧುಮುಕ್ತಾರೆ, ಗಂಗೆನಲ್ಲಿ ಧುಮುಕ್ತಾರೆ ಅವರು. ಅಲ್ಲಿಂದ ಧುಮುಕ್ಬಿಟ್ಟು ಈಜ್ಕೊಂಡು ಹೋಗ್ತಾರೆ ಅವರು. ನಾವಲ್ಲಿ ಸ್ನಾನ ಮಾಡ್ತೀವಿ. ಅಲ್ಲಿಂದ ಹರ ಹರ ಮಹಾದೇವ್ ಅಂತ ಹಾಕಿದ್ದಾರೆ. ಯಾಕೆಂದರೆ ಅವ್ರಿಗೂ ಅನಿಸುತ್ತೆ, ಯಾರೋ ನಮಗೆ ಮೋಟಿವೇಶನ್ ಕೊಡ್ತೀಯಾರೆ ಅಂತ. ಈಜ್ಕೊಂಡು ತಿರ್ಗಾ ಮಡಿಕಡ್ಗ ಘಾಟ್ ಹತ್ರ ಹೋಗ್ಬಿಟ್ಟು ಬಟ್ಟೆ ಹಾಕೊಂಡು ಹೋಗ್ತಾರೆ. ಒಳ್ಳೆ ಪ್ರವಾಹ ಟೈಮ್. ಹೆಸರು ಕೇದಾರನಾಥ್ ಶರ್ಮಾ ಅಂತ. ಒಂದು ಇದು ಕಾಶಿನಲ್ಲಿ 6ನೇ ಜನ್ರೇಷನ್ನು. ಮೈಸೂರಿಂದ ನಮ್ಮ ಹಿರಿಯರು ಹೇಳ್ತಾರೆ, ಎತ್ತಿನ ಗಾಡಿಯಲ್ಲಿ ಬಂದ್ರಂತೆ. ಅವಾಗ 6 ತಿಂಗಳು ಬೇಕಾಯ್ತಂತೆ.